ಟ್ರೈಲರ್ ಲಾಂಚ್ ಇವೆಂಟಿಗೆ ಕರೆದಿದ್ದು. ನೀವೆಲ್ಲರೂ ಬಂದಿರೋದು ನಮಗೆ ಖುಷಿ ಆಗ್ತಾಯಿದೆ. ಡೈರೆಕ್ಟರ್ ಮಾತಾಡ್ತಾರೆ ಮುಂದಕ್ಕೆ. ನಮಸ್ಕಾರ. ಇವತ್ತು ವಿಶೇಷವಾಗಿ ತುರ್ತು ಎಮರ್ಜೆನ್ಸಿ ಪ್ರೆಸ್ ಮೀಟ್ ಕರೀತೇವೆ. ಹಾಗಾಗಿ ಈ ಪ್ರೆಸ್ ಮೀಟ್ಗೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ದೇವಿ ಸುರೇಶ್ ಸರ್ ಬಂದಿದ್ದಾರೆ, ನಮ್ಮ ಕೋ ಡೈರೆಕ್ಟರ್ ಮಂಜುನಾಥ್ ಇದ್ದಾರೆ, ನಮ್ಮ ಕಲಾವಿದರಾದಂಥ ಭೀಷ್ಮ ರಾಮಯ್ಯ ಅವರಿದ್ದಾರೆ, ಲಕ್ಷ್ಮಣ್ ಪೂಜಾರಿ ಇದ್ದಾರೆ ಮತ್ತು ವೀರಂಕೇಶ್ ಅವರಿದ್ದಾರೆ. ಜೊತೆಗೆ ನಮ್ಮ ನಾಯಕ ನಟರು ಮತ್ತು ನಿರ್ಮಾಪಕರಾದಂಥ ತನುಷ್ ಶಿವಣ್ಣ ಅವರು ಕೂಡ ಭಾಗವಹಿಸಿದ್ದಾರೆ. ಇವತ್ತಿನ ಪತ್ರಿಕಾಗೋಷ್ಠಿಯ ಮುಖ್ಯ ಉದ್ದೇಶ ಏನೆಂದರೆ, ಸನ್ಮಾನ್ಯ ಶ್ರೀ ದರ್ಶನ್ ಸರ್ ಮತ್ತು ವಿಜಯಲಕ್ಷ್ಮಿ ಮೇಡಮ್ ಅವರು ನಮ್ಮ ಮೇಲೆ ಬಾಸ್ ಸಿನಿಮಾ ಬಿಡುಗಡೆಯಾಗಬಾರ್ದು ಅಂತ ಹೇಳಿ ಸ್ಟೇಗೆ ಹೈಕೋರ್ಟ್ನಲ್ಲಿ MFA ಫೈಲ್ ಮಾಡಿದರು. ಅದನ್ನು ಕೋರ್ಟ್ ಡಿಸ್ಮಿಸ್ ಮಾಡಿದೆ ಮತ್ತು ಟ್ರೈಲರ್ ಲಾಂಚನ್ನು ನಾವು ಮಾಡ್ತಾ ಇದ್ದೇವೆ. ಇಲ್ಲಿ ನಾವು ಏನು ವಿಷಯ ಹೇಳಕ್ಕೆ ಬರ್ತಾ ಇದ್ದೇವೆ ಅಂದರೆ, ಸ್ಪಷ್ಟವಾಗಿ ಹೇಳ್ತೇವೆ, ಬಾಸ್ ಚಲನಚಿತ್ರ ನಿರ್ದೇಶಕನ ಕಾಲ್ಪನಿಕ ಕತೆ. ಇಲ್ಲಿ ಯಾವುದೇ ವ್ಯಕ್ತಿಗೆ ಬದುಕಿರುವವರಿಗಾಗಲಿ ಅಥವಾ ಮರಣ ಹೊಂದಿರುವವರಿಗಾಗಲಿ ಯಾವುದೇ ರೀತಿ ಹರ್ಟ್ ಮಾಡೋದಾಗಲಿ ನೋಯಿಸೋದಾಗಲಿ ಮಾಡೋದಿಲ್ಲ. ಕೆಲವು ಮಿಸ್ಅಂಡರ್ಸ್ಟ್ಯಾಂಡಿಂಗಿಂದ ಅವರು ಹೋಗಿದ್ದರು. ಭವಿಷ್ಯ ಅವ್ರಿಗೂ ಗೊತ್ತಾಗ್ಬೋದು. ಮುಂದೊಂದು ದಿನ ನಮಗೆ ಸಪೋರ್ಟ್ ಮಾಡ್ತಾರೆ ಅನ್ನೋ ಆಶಾಭಾವನವಿದೆ. ಸೊ ನಾವು ಇವತ್ತು ಟ್ರೈಲರ್ ಲಾಂಚ್ ಇವೆಂಟ್ ಮಾಡಿದ್ದೇವೆ. ಸೊ ನಿಮ್ಮ ಸಪೋರ್ಟ್ ಎಲ್ಲರಿಗೂ ಇರಲಿ ಅಂತ ಕೇಳ್ಕೊಳ್ತೀನಿ. ರಿಲೀಸ್ ಇವತ್ತೇ ಆಗುತ್ತೆ, ಇದು ಆಗಿದೆಯಾ ಸರ್? ಇಲ್ಲ ಸರ್, ಇಲ್ಲ. ಅಲ್ಲಿ ಏನಾಗಿದೆ ಅಂದರೆ ನಮ್ಮ ಕನ್ಫ್ಯೂಷನ್ ಇತ್ತು, ರಿಲೀಸ್ ಇವತ್ತೇ ಅಂತ. ಇಲ್ಲ ಅಲ್ಲಿ ಏನಾಗಿದೆ ಅಂದರೆ ಸರ್, ಟ್ರೈಲರ್ ಲಾಂಚ್ ಅನ್ನೋದನ್ನು ನಮ್ಮ ಕೋ ಡೈರೆಕ್ಟ್ರು ಅಲ್ಲಿ ಜಡ್ಜ್ಮೆಂಟ್ ಆದಾಗ ಟೈಪ್ ಮಾಡ್ತಿದ್ರು. ಆ ಟೈಪಿಕಲ್ ಮಿಸ್ಟೇಕಿಂದ ಇವತ್ತು ಆಗ್ತಾಯಿಲ್ಲ ಸರ್, ರಿಲೀಸ್ ಆಗ್ತಾಯಿಲ್ಲ ಸರ್. ನೀವೀಗ ಒಂದು ಕ್ಯಾಪ್ಷನ್ ಹೇಳಿದ್ರಿ, ಅಂದರೆ ಇದು ಕಾಲ್ಪನಿಕ ಹಾಗೆ ಅಂತ. ಬಟ್ ಟ್ರೈಲರ್ ನೋಡಿದಾಗ ಅದೆಲ್ಲವನ್ನ ದಾಟಿ ಅದು ಏನು ಅಂದ್ಕೊಂಡಿದ್ದೀವಿ ಅದೇ ಸಿನಿಮಾ ಅಂತ ನಮ್ಮ ತಲೆಯೆಲ್ಲ ಓಡ್ತಾ ಇದೆ. ಅದೇ ಅನ್ನೋದು ಒಂದು ಇಂಪ್ಯಾಕ್ಟ್ ಕ್ಯಾರಿ ಆಗಿದೆ. ಖಂಡಿತ ಡೆಫಿನೆಟ್ಲಿ ಇಲ್ಲ ಸರ್. ಇದು ನಿರ್ದೇಶಕನ ಕಾಲ್ಪನಿಕ ಕತೆ. ನಾನು ಡೇ ಒನ್ನಿಂದನೇ ಹೇಳ್ತಾ ಇದ್ದೀನಿ, ಇವತ್ತು ಹೇಳ್ತಾ ಇದ್ದೀನಿ, ಇದು ಕಾಲ್ಪನಿಕ ಕತೆ. ಯಾವುದೇ ನೈಜ ಘಟನೆಗಳನ್ನು ತಗೊಂಡು ಮಾಡಿರುವಂಥ ಘಟನೆ ಇಲ್ಲ ಸರ್. ಓಕೆ, ಬಟ್ ನಾನು ಹೇಳೋದೇನೆಂದರೆ, ಈ ಪರ ಮತ್ತು ವಿರೋಧ ಅಂತಿರುತ್ತೆ. ಇಲ್ಲಿಗ ಟ್ರೈಲರ್ ನೋಡಿದಾಗ ಏನಾಗಿದೆ, ಅದೆಲ್ಲ ತುಂಬ ಪಾಸಿಟಿವ್ ಲೈನಲ್ಲೇ ಏನೋ ಕ್ಯಾರಿ ಆದಂಗಿದೆ ಅನಿಸ್ತಾ ಇದೆ. ಅದೆಲ್ಲ ಪಾಸಿಟಿವ್ ಲೈನಲ್ಲೇ, ಅಂದರೆ ಅವ್ರ ಪರವಾಗೇ ಇದೆಯೇನೋ ಅಂತ ಅನ್ಸುತ್ತೆ ಅದು ಅಂತ. ಈಗ ಕೇಸ್ ಈಗ ಏನಾಗಿದೆ ಗೊತ್ತಾ, ನೀವು ಇನ್ಸ್ಪೆಕ್ಟರ್ ಏನು ಹೇಳ್ತಾರೆ ಒಂದನ್ನ ಕೇಸ್ ಇದು A10 ಹಾಕ್ತೀನಿ, A1 ಹಾಕ್ತೀನಿ ಅಂತ. ಸೊ ಈ ವಿಚಾರ ಎಲ್ಲ ಮುಂದೆ ಅದು ಇಶ್ಯೂ ಅನ್ಸಲ್ವಾ ನಿಮ್ಗೆ? ಇಲ್ಲ ಸರ್, ದಯವಿಟ್ಟು ನೀವು ಯಾಕೆ ಎಲ್ಲನೂ ಕೂಡ ಅದಕ್ಕೆ ಕಂಪ್ಯಾರಿಸನ್ ಮಾಡ್ತೀರಾ? ನಾವು ನೋಡಿದಾಗ ಅನ್ಸಲ್ವೇನೋ? ಇಲ್ಲ ನೀವು ದಯವಿಟ್ಟು ಒಂದು ಕ್ರೈಮ್ ಥ್ರಿಲ್ಲರ್ ಕಥೆಯ ಅಂದರ ಇರುವಂತಹ ಚಿತ್ರಗಳಲ್ಲಿ ಎಲ್ಲ ಬರುತ್ತೆ. ಇಲ್ಲಿ ನಮ್ಮ ಸಿನಿಮಾದು ಯಾವುದೇ ಒಂದು ನೈಜ ಘಟನೆಯನ್ನು ತೆಗೆದುಕೊಂಡು ನಾವು ಮಾಡಿಲ್ಲ ಸರ್. A1, A2, A3, A4 ಅನ್ನೋದು ಎಲ್ಲ ಕ್ರೈಮಲ್ಲೂ ಇರೋವಂಥದ್ದು. ಸೊ A10 ಅಂದಿದ ತಕ್ಷಣ ಕನೆಕ್ಟ್ ಮಾಡ್ಕೊಳ್ಳೋದಿರೋಕ್ಕಾಗತ್ತೆ? ಇಲ್ಲ ಸರ್. ಇವಾಗ ನಾವು ಆದಷ್ಟು ಬೇಗ ವಿಜಯಲಕ್ಷ್ಮಿ ಮೇಡಮ್ ಅವ್ರ ಜೊತೆ ಮಾತಾಡ್ತೀವಿ, ಕೂತ್ಕೊಂಡು ಇದ್ರ ವಿಚಾರವಾಗಿ ಮಾತಾಡ್ಬಿಟ್ಟು ಒಂದು ತೀರ್ಮಾನಕ್ಕೆ ಬರ್ತೀವಿ. ಏನಕ್ಕೆ ಅಂತ ಹೇಳಿದ್ರೆ, ಇದು ಮುಂದೆ ಡ್ರ್ಯಾಗ್ ಮಾಡ್ಕೊಂಡು ಹೋಗೋದು ಬೇಡ. ನಮ್ಮದು ಕಳಕಳಿ ಮನವಿ ಏನಂತ ಹೇಳಿದ್ರೆ, ಒಂದು ಇಷ್ಟು ದಿನ ಆಯಿತು, ಗೆದ್ವಿ ಸೋತ್ವಿ ಅನ್ನೋ ಪ್ರಶ್ನೆ ಬರಲ್ಲ ಇಲ್ಲಿ. ನಾವು ಗೆದ್ವಿ ನಾವು ಸೋತ್ವಿ ಅನ್ನೋ ಪ್ರಶ್ನೆ ಬರಲ್ಲ ಇಲ್ಲಿ. ಪ್ರಶ್ನೆ ಬರೋದೇನು ಅಂತ ಹೇಳಿದ್ರೆ, ಕನ್ನಡ ಸಿನಿಮಾ ಅಳಿವು ಉಳಿವು ಎರಡೇ. ನಾವೆರಡರ ಬಗ್ಗೆ ಮಾತಾಡ್ಕೊಂಡು ಮುಂದೆ ಹೋಗೋಣ ಅಷ್ಟೇ ಸರ್. ಈಗ ಕಾಂಟ್ರವರ್ಸಿ ಆಗೋಯ್ತು ಸರ್, ಕಾಂಟ್ರವರ್ಸಿ ಮಾಡ್ಕೊಂಡ್ವಿ. ಕೇಸು ಆಯಿತು, ಕೇಸನ್ನು ದಾಡ್ಕೊಂಡು ಎಲ್ಲ ಬಂದ್ವಿ. ಮತ್ತೆ ಹೇಳ್ಕೊಂಡು ಒಂದು ಕೂಸನ್ನ ಯಾಕೆ ಸಾಯಿಸೋದು ಅಲ್ವಾ ಸರ್? ಈಗ ಪರ್ಟಿಕ್ಯುಲರ್ ಆಗಿ ಈ ಸಿನಿಮಾ ನೀವು ಹೇಳ್ತಾ ಇದ್ರೆ ಕಾಂಟ್ರವರ್ಸಿ ಬೇಡ ಅಂತ, ಬಟ್ ಇದು ಕಾಂಟ್ರವರ್ಸಿಯಿಂದನೇ ಶುರುವಾಗಿದೆ. ಈಗಲೂ ಕೂಡ ಕಾಂಟ್ರವರ್ಸಿಲೇ ಇದೆ. ಅಂದರೆ ಕೋರ್ಟ್ ಮೆಟ್ಲಿರ್ತಕ್ಕಂಥದ್ದು ಇವತ್ತು ಎಕ್ಸಾಕ್ಟಾಗಿ ಏನಾಯಿತು ಕೋರ್ಟಲ್ಲಿ ಇರುವಂಥದ್ದು, ಜೊತೆಗೆ ಅಲ್ಲಿ ಅಂದರೆ ಅವರ ಪರವಾಗಿರುವಂಥ ವಕೀಲರಾಗಿರ್ಬೋದು ಮತ್ತು ಅವರ ವಾದ ಏನಾಗಿತ್ತು ಅಂತ. ಇಲ್ಲ, ವಾದ ಎಲ್ಲ ವಿಜಯಲಕ್ಷ್ಮಿ ಮೇಡಮ್ ಮತ್ತು ದರ್ಶನ್ ಸರ್ ಪರವಾಗಿರುವಂಥ ವಿಚಾರ, ವಾದ ಎಲ್ಲ ಮುಗಿದೋಯ್ತು. ವಾದ ಎಲ್ಲ ಮುಗಿದಿರೋ ಅಂಥ ಟಾಪಿಕ್ ಇದು. ಅಂದರೆ ಇವತ್ತಿದ್ದು ಬರೀ ಆರ್ಡರ್ಸ್ ಮಾತ್ರ.
ಅಂದರೆ ಅಡ್ಮಿಷನ್ ಅಂತ ಇತ್ತು, ಓರಲ್ ಆಗಿ ಆರ್ಡರ್ ಕೊಟ್ಟರು, ಏನಂತ ಕೊಟ್ಟರು, ಅದು ಕೇಸ್ ಹ್ಯಾಸ್ ಬಿನ್ ಡಿಸ್ಮಿಸ್ಡ್ ಅಂತ ಕೊಟ್ಟರು ಅಷ್ಟೇ, ಬೇರೆ ಏನೂ ಇಲ್ಲ ಅಲ್ಲಿ. ಅವರು ಏನು ದರ್ಶನ್ ಸಾರು ಮತ್ತು ವಿಜಯಲಕ್ಷ್ಮಿ ಮೇಡಮ್ ಅವರು ಫೈಲ್ ಮಾಡಿದರು MFA, ಅದನ್ನು ಡಿಸ್ಮಿಸ್ ಮಾಡಿದ್ದಾರೆ. ಸಿವಿಲ್ ಕೋರ್ಟಲ್ಲಿ ಎಕ್ಸ್ಪಾರ್ಟಿ ಇಂಜೆಕ್ಷನ್ ತೊಗೊಂಡಿದ್ರು, ಅದರ ಮೇಲೆ ನಾವು ಡಿಸ್ಮಿಸ್ ಮಾಡಬೇಕು ಅಂತ ಹಾಕ್ಕೊಂಡಾಗ ಅದನ್ನು ಸಿವಿಲ್ ಕೋರ್ಟ್ ವೆಕೇಟ್ ಮಾಡ್ತು. ಸೊ ಬಾಸ್ ಸಿನಿಮಾ ರಿಲೀಸ್ ಮಾಡಬಹುದು ಅಂತ ಹೇಳಿ ಅದರ ಮೇಲೆ ಅವರು ಹೈಕೋರ್ಟ್ಗೆ ಅಪೀಲ್ ಹೋಗಿದ್ದರು. ಸುಮಾರು 1.5 ತಿಂಗಳಿಂದ ವಾದ ವಿವಾದಗಳು ನಡೆದುಕೊಂಡ್ಬಂತು. ಇವತ್ತು ಆರ್ಡರ್ಸ್ಗೆ ಪೋಸ್ಟ್ ಮಾಡಿದ್ರು ಹೈಕೋರ್ಟ್ನಲ್ಲಿ. ಹಾಗಾಗಿ ಅವ್ರು ಆಗ್ತಂಥ MFAನ ವಜಾ ಮಾಡಿದ್ದಾರೆ. ಸೊ ನಮ್ಮ ಬಾಸ್ ಸಿನಿಮಾ ರಿಲೀಸ್ ಮಾಡಬಹುದಾಗಿದೆ. ಸರ್, ಈಗ ಬೇಸ್ಡ್ ಆನ್ ಟ್ರೂ ಸ್ಟೋರೀಸ್ ಅಂತ ನೀವು ಒಂದು ಮೆನ್ಷನ್ ಮಾಡಿದ್ರಿ, ಮೋಸ್ಟ್ಲಿ ಅದನ್ನು ರಿಮೂವ್ ಮಾಡೋಕ್ಕೆ ಹೇಳಿದ್ದಾರೆ ಅನ್ನುವಂಥದ್ದು ಆ ಥರದ್ದು ಇದೆಯಾ? ಇದೆ ಸರ್, ಅದು ನಾನು ಹೇಳೋದು ಮರ್ತಿದ್ದೆ. ನಾವೇನೇನೆ ಅದಕ್ಕೆ ಈ ಎಲ್ಲ ಕಾಂಟ್ರವರ್ಸಿ ಆದಾದಮೇಲೆ ಎಲ್ಲ ಯಾರ ಭಾವನೆಗೂ ನಾವು ನೋವು ಮಾಡಬಾರ್ದು ಅನ್ನೋದನ್ನು ನಾವೇ ಮೆಮೊ ಆಗ್ತಾ ಹೈಕೋರ್ಟ್ಗೆ, ನಾವೇ ಬೇಸ್ಡ್ ಆನ್ ಟ್ರೂ ಇವೆಂಟ್ಸ್ನ ಕಟ್ ಮಾಡ್ತೀವಿ ಅಂತ ಕೋರ್ಟ್ಗೆ ನಾವೇ ನಮ್ಮ ವಕೀಲರಾದಂತಹ ಬೆಂಗಳೂರು ವಕೀಲ ಸಂಘದ ಅಧ್ಯಕ್ಷರಾದಂಥ ವಿವೇಕ್ ಸುಬ್ಬಾರೆಡ್ಡಿ ಅವರು ಸರ್ ನಮ್ಮ ಪರವಾಗಿ ವಾದಿಸಿದ್ರು, ಮತ್ತು ಸಿಟಿ ಸಿವಿಲ್ ಕೋರ್ಟಲ್ಲಿ ಮತ್ತು ಹೈಕೋರ್ಟಲ್ಲಿ. ಬಹುಶಃ ಇವತ್ತು ಈ ಸಿನಿಮಾ ಏನು ಹೊರಗಡೆ ಬರ್ತಾ ಇದೆ ಅಂದರೆ ಅದು ನಮ್ಮ ವಕೀಲರ ತಂಡದ ಗೆಲುವು ಅಂತ ಹೇಳ್ಬೋದು, ನಮ್ಮ ಗೆಲುವು ಅಂತ ಏನಿಲ್ಲ. ಪ್ರತಿ 1.5 ತಿಂಗಳು ಅವರಿರೋ ಬ್ಯುಸಿ ಶೆಡ್ಯೂಲಲ್ಲಿ ನಮ್ಮ ಸೀನಿಯರ್ ವಿವೇಕ್ ರೆಡ್ಡಿ ಸರ್ ಅವರು ಎಷ್ಟು ಟೈಮ್ ಕೊಟ್ಟರು ಅಂದರೆ ನಮಗೆ, ಬಾಮ ನೀನು ನಮ್ಮ ಹುಡುಗ ನೀನು ಒಬ್ಬ ವಕೀಲ ಮಾಡಿದ್ಯಾ, ಬಾ ನಾನಿದ್ದೀನಿ ನಾನು ಮಾಡು ಅಂತ ಹೇಳಿ ಬೆನ್ತೊಟ್ಟಿ ಇವತ್ತು ನಮಗೆ ಜಸ್ಟಿಸ್ ಕೊಡಿಸಿದ್ದಾರೆ. ನಾವು ಮೊದಲು ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಜೊತೆಗೆ ಏನು ವಿವೇಕ್ ಸುಬ್ಬಾರೆಡ್ಡಿ ಸರ್ ಆಫೀಸಲ್ಲಿರೋಂಥ ಕೊಲೀಗ್ಗಳು ಪ್ರತಿಯೊಬ್ಬರು ಕೂಡ ಎಷ್ಟು ಜನ ಕೊಲೀಗ್ಸ್ ಇದ್ದಾರೆ. ನಮ್ಮ ರಾಜನ್ ಅವರು ವಕೀಲರಾದವರು, ಮತ್ತು ಅರ್ಪಿತಾ ಅವರು, ಯುಕ್ತಾ ಅವರು, ಮತ್ತು ಕೃತಿಕಾ, ಶಿರೀಷ, ಇನ್ಕ್ಲೂಡಿಂಗ್ ಎಲ್ಲ ನಮ್ಮ ಮಂಜು, ಆಮೇಲೆ ಅಸದ್ ಖಾನ್ ಅಂತ ಟೀಮು, ಇನ್ನೂ ಅನೇಕ ಹೆಸರಿದೆ. ಒಂದು 15 ಜನ ಕೆಲಸ ಮಾಡ್ತಾರೆ. ಪ್ರತಿಯೊಬ್ಬರು ಎಷ್ಟು ದುಡಿದಿದ್ದಾರೆ ಅಂದರೆ ಅದಕ್ಕೆ ಹೇಳ್ಬಾರ್ದು. ಎಷ್ಟು 100 ಸೈಟೇಷನ್ಗಳನ್ನು ತಗೊಂಡೋಗಿ ಇಡೀ ಇಂಡಿಯಾದಲ್ಲಿರೋ ಒಂದೊಂದು ಸ್ಟೇಟಲ್ಲಿರೋ ಸೈಟೇಷನ್ಗಳನ್ನ ತಗೊಂಡೋಗಿ ಕೋರ್ಟ್ ಮಾಡಿ ಅವರು ನಮಗೆ ಇವತ್ತು ಈ ಗೆಲುವು ತಂದು ಕೊಟ್ಟಿದ್ದಾರೆ. ಸರ್, ಈಗ ಆಲ್ರೆಡಿ ರಿಲೀಸ್ ಡೇಟ್ ಅನೌನ್ಸ್ ಮಾಡಿದ್ರಿ, ಬಟ್ ತಡೆ ಬಂತು. ಓಕೆ ತರೀಶ್ವರಿ, ಅಂದರೆ ಈಗ ಮತ್ತೆ ನೋಡೋಕೆ ಹೊರಟ್ರೆ ಅದು ಎಲ್ಲೋ ಶೇಡ್ ಹಾಗೆ ಇದೆ ಅಂತ ಅನ್ಸುತ್ತೆ. ಆ್ಯಸ್ ಯೂಶುವಲ್ ಈಗ ದರ್ಶನ್ ಅವ್ರ ವಿಚಾರವಾಗಿ ಕೂಡ ಅವ್ರು ಜೈಲಿಂದ ಹೊರಗೆ ಬಂದರೆ ರಾಜಕೀಯಕ್ಕೆ ಬರ್ಬೋದು, ಈ ಥರದ್ದೆಲ್ಲ ವಿಚಾರಗಳು ಚರ್ಚೆಯಲ್ಲಿದೆ. ಓಕೆನಾ? ಈ ನೀವು ಕೊನೆಯದಾಗಿ ಹೇಳುವಂಥ ಒಂದು ಡೈಲಾಗು ಅಂದರೆ ನಾನು ಎಂದೆಂದಿಗೂ ನಿಮ್ಮ ದಾಸ ಅನ್ನೋ ರೀತಿ ಏನೋ ಬರುತ್ತೆ. ಈ ಬಾಸ್ ಎಂದಿಗೂ ನಿಮ್ಮ ದಾಸ, ಬಾಸ್ ಎಂದಿಗೂ ನಿಮ್ಮ ದಾಸ ಅಂತ, ನಿಮ್ಮ ಸೇವೆಗೆ ಸದಾ ಸಿದ್ಧ. ಹೇಳಿ ಹೇಗೆ? ಅದೇ ಡೈಲಾಗ್ ಇರೋದು. ಅದೇ ಡೈಲಾಗು ಮತ್ತೆ ಒಂದು ರೀತಿ ಕನೆಕ್ಟ್ ಆದಂಗೆ ಅನ್ಸಲ್ವಾ ಅಂತ? ಇಲ್ಲ ಸರ್, ಈಗ ಅದು ಸೆನ್ಸರ್ ಆಗಿದೆಯಾ? ಸೆನ್ಸರ್ ಆಗಿದೆ. ಈ ಡೈಲಾಗ್ ಸಿನಿಮಾದಲ್ಲಿದೆ ಸರ್. ನೀವು ಈಗ ಏನು ಯೂಟ್ಯೂಬಲ್ಲಿ ನೋಡ್ತಿದ್ದೀರಾ ಎಲ್ಲ ಸೆನ್ಸಾರ್ ಆಗಿರೋಂಥದ್ದು. ಆದರೆ ಈ ಟ್ರೈಲರ್ ಸೆನ್ಸಾರ್ ಆಗಿಲ್ಲ. ಡೈಲಾಗ್ಗಳು ಇರೋ ಸಿನಿಮಾದಲ್ಲಿರೋ ಅಂಥವನ್ನೇ ತೆಗೆದುಕೊಂಡು ಹಾಕಿದ್ದೇವೆ. ನೀವು ಟೀಸರ್ಲು ಟ್ರೈಲರ್ ಏನೇನು ನೋಡಿದ್ರಿ ಅದೆಲ್ಲ ಸಿನಿಮಾದಲ್ಲಿರೋಂಥದ್ದೇ. ಬಟ್ ಟ್ರೈಲರ್ ಸೆನ್ಸಾರ್ ಆಗಿಲ್ಲ ಸರ್. ಟ್ರೈಲರ್ ಸೆನ್ಸಾರ್ ಆಗಿಲ್ಲ. ಕೋರ್ಟ್ ಕಟ್ಸ್ ಹೇಳಿಲ್ಲ. ಒಂದಷ್ಟು ರಿಯಾಲಿಟಿ ಟಚ್ ಆಗುವಂಥದ್ದನ್ನ ತೆಗಿಬೇಕು ಅಂತ ನೀವು ಹೇಳ್ದಂಗಿತ್ತಾಗಲೇ. ಹೇಳಿ ಮೇಡಮ್. ಅದೇ ಹತ್ರ ಅಂದರೆ ರಿಯಾಲಿಟಿಗೆ ಹತ್ರ ಇರುವಂಥ ಕೇಸಿಗೆ ಸಂಬಂಧಪಟ್ಟಂಥ ದೃಶ್ಯಗಳೇನಾದರೂ ರಿಲೇಟೆಡ್ ಇದ್ರೆ ತೆಗಿಬೇಕು ಅಂತ. ಸೊ ತೆಗಿಯೋದಾದ್ರೆ ಎಷ್ಟು ತೆಗಿಬೇಕಾಗುತ್ತೆ ಸರ್? ಅಲ್ಲ, ಕೋರ್ಟ್ ಏನು ಹೇಳ್ತಾ ಅಂದರೆ ನಾವು ಆಗಿದ್ವಲ್ಲ ಟೀಸರಲ್ಲಿ ಬೇಸ್ಡ್ ಆನ್ ಟ್ರೂ ಇವೆಂಟ್ಸ್ ಅಂತ, ಅದನ್ನು ನಾವೇ ವಾಲಂಟ್ರಿಯಾಗಿ ಮೆಮೊ ಹಾಕಿದ್ದು, ಅದನ್ನು ತೆಗಿತೀವಿ ಅಂತ ಹೇಳಿ, ಕಟ್ ಮಾಡ್ತೇವೆ ಅಂತ ಹೇಳಿ ಅದನ್ನು ಹೇಳಿದ್ದಾರೆ. ಜೊತೆಗೆ ಇನ್ನೂ ಓರಲ್ಲಿ ಕೆಲವು ವಿಷಯಗಳನ್ನು ಹೇಳಿದರು, ಅವುಗಳು ಇನ್ನೂ ನಮ್ಮ ಕೈಗೆ ಸಿಕ್ಕಿಲ್ಲ. ಏನು ಹೈಕೋರ್ಟು ನಮಗೆ ಡೈರೆಕ್ಷನ್ ಕೊಟ್ಟಿದೆ ಅದನ್ನು ಚಾಚು ಚೊಪ್ಪದೆ ಮಾಡೇ ಮಾಡ್ತೇವೆ. ಅದನ್ನೆಲ್ಲ ನಮ್ಗೆ ಆರ್ಡ್ರ್ ಕಾಪಿ ತೊಗೊಂಡು ಅದರಲ್ಲಿ ಏನೇನು ಒಂದೊಂದು ಪಾಯಿಂಟ್ ಹೇಳಿದೆ ಅದಕ್ಕೆ ಬದ್ಧವಾಗೇ ನಾವು ಸಿನಿಮಾ ರಿಲೀಸ್ ಮಾಡ್ತೇವೆ. ಭವಿಷ್ಯ ನಾವು ಅಂದ್ಕೊಂಡಿದ್ದಂಗೆ ಆಗಿದ್ರೆ ಸುಮಾರು ಒಂದು 120-130 ಥಿಯೇಟ್ರುಗಳು ನಮ್ಗೆ ಆಲೇ ಇತ್ತು ಈ ಈವ್ನಿಂಗ್ ಮಾಡೋದಕ್ಕೆ.
ನಮ್ಮ ವಕೀಲರು ಏನು ಹೇಳಿದ್ರು, ಬೇಡ ಆ ಕೈಗೆ ಆರ್ಡರ್ ಕಾಪಿ ಬರಲಿ, ಸುಮ್ಮನೆ ತಿರ್ಗಾ ಮಾಡೋದು, ತಿರ್ಗಾ ಸಮಸ್ಯೆಗಳು ಸಿಗಾಕೊಳ್ಳೋದು ಬೇಡ ಅಂತ ಹೇಳಿದ್ರು. ಅದಕ್ಕಾಗಿ ನಾವು ಹೋಲ್ಡ್ ಮಾಡಿದ್ದೇವೆ ಸರ್. ರಿಲೀಸು ನಾವು ಸದ್ಯದಲ್ಲೇ ಅನೌನ್ಸ್ ಮಾಡ್ತೀವಿ ಸರ್, ಸದ್ಯದಲ್ಲೇ ಅನೌನ್ಸ್ ಮಾಡ್ತೀವಿ, ಸದ್ಯಕ್ಕೆ ಹೇಳ್ತೀವಿ ಸರ್. ಆತಂಕ ಏನಿಲ್ಲ ಸರ್, ಆತಂಕ ಕ್ಲಿಯರ್ ಆಗಿದೆ. ಇಲ್ಲ ಇಲ್ಲ ಇಲ್ಲ, ಇವಾಗ ಹೋಗಲ್ಲ, ಕೂತ್ಕೊಂಡು ಮಾತಾಡ್ತೀವಿ ಸರ್. ನಾವೇ ರಿಕ್ವೆಸ್ಟ್ ಮಾಡ್ತೀವಿ. ಇಲ್ಲ ಇವಾಗ ಏನು ಅಂತ ಹೇಳಿದ್ರೆ ಯಾರಿಗೆ ಚೆಕ್ ಮಾಡ್ತೀರಾ ಸರ್? ಹೋಗ್ಬಿಟ್ಟು ವಿಜಯಲಕ್ಷ್ಮಿ ಮೇಡಮ್ ಅವ್ರ ಹತ್ರ ಅಲ್ಲ, ಇಲ್ಲ, ಡೇ ಒನ್ ಇಂದನೂ ಮಾತಾಡಕ್ಕೆ ಟ್ರೈ ಮಾಡಿದ್ದೀವಿ ಸರ್. ಓಕೆ, ಡೇ ಒನ್ ಇಂದನೂ ಮಾತಾಡಕ್ಕೆ ಟ್ರೈ ಮಾಡಿದ್ದೀವಿ. ಬೇರೆ ಮುಖಾಂತರ ಹೋಗ್ಬಿಟ್ಟು ಮಾತಾಡ್ತೀವಿ. ಅಲ್ಲ ಅಟ್ಲೀಸ್ಟ್ ಕೂತ್ಕೊಂಡು ಮಾತಾಡ್ತೀವಿ. ಓಕೆ ಅನ್ನೋ ಥರ ಸಿಕ್ಕಿದೆಯಾ ಏನಾದರೂ ಇಲ್ಲ ಪಾಸಿಟಿವ್? ಕೂತ್ಕೊಂಡು ಮಾತಾಡ್ತೀವಿ. ಅದು ನಾನು ಹೇಳ್ತೀನಿ, ನಾನು ಇನ್ನೊಂದು 2-3 ಡೇಸಲ್ಲಿ ನಿಮ್ಗೆ ಹೇಳ್ತೀನಿ. ಅದೇ ಇವರು ಜಗಿನ್ ಸರ್ ಹೇಳ್ದಂಗೆ, ಈಗ ನೀವು ಅವರು ಸಿಟಿ ಕೋರ್ಟ್ಗೆ ಹೋದ್ರೆ ಅಲ್ಲಿಂದ ಹೈಕೋರ್ಟಿಗೆ ಅವ್ರು ಅಲ್ಲಿಗೂ ಬಂದರು, ಕೇಸ್ ಹಾಕ್ಕೊಂಡ್ರು. ಈಗ ನೀವು ನಿಮ್ಮ ಪರ ಕೇಸ್ ಬಂದಿದೆ, ಹೇಗೆ ನೀವು ಅವ್ರು ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು ಅಥವಾ ಮತ್ತೆ ಹೈಕೋರ್ಟ್ ಈ ಸದಸ್ಯ ಪೀಠ ಅಲ್ಲೂ ಆಗ್ಬೋದು. ಅಲ್ಲ, ಇಲ್ಲ, ಅವ್ರ ವಕೀಲರು ಕೇಳಿದ್ರು, ಅವ್ರ ಸಾಹೇಬರು ಏನು ಆರ್ಡ್ರ್ ಮಾಡಿದ್ರು, ಆವಾಗ ಅಲ್ಲಿದ್ದಂಥ ದರ್ಶನ್ ಸರ್ ಮತ್ತು ವಿಜಯಲಕ್ಷ್ಮಿ ಮೇಡಮ್ ಅಡ್ವೊಕೇಟ್ಸು ಅಪ್ರೋಚ್ ಮಾಡಿದ್ರು, ಈ ಸಿನಿಮಾನ ಬಿಡುಗಡೆ ಆಗ್ದಂಗೆ ನಮಗೊಂದು ವಾರ ಕಾಲಾವಕಾಶ ಕೊಡಿ ಅಂತ ಹೇಳಿ ಬಿಡುಗಡೆ ಆಯ್ತು. ಅದಕ್ಕೆ ನೀವು ಮುಂದೆ ಏನೈತೆ ಪ್ರೊಸೀಜರ್ ಫಾಲೋ ಮಾಡಿ. ನಾನು ಇದು ಕೊಡಲ್ಲ, ನಾನು ಆರ್ಡ್ರು ಸಿನಿಮಾ ಬಿಡುಗಡೆ ಮಾಡಿ ಅಂತ ಮಾಡಿದ್ದೇನೆ, ಇದಕ್ಕೆ ನನ್ನ ಆರ್ಡ್ರಿಗೆ ನಾನು ಕೊಡೋದಿಲ್ಲ ಅಂತ ಜಡ್ಜ್ ಸಾಹೇಬರು ಹೇಳಿದ್ರು, ಕೋರ್ಟ್ ಹೇಳ್ತು. ನಂತರ ನಮ್ಮ ಹೀರೋ ಏನೋ ಮಾತಾಡಿದ್ದೀವಿ ಅಂತ ನನಗೆ ಈಗ ಹೇಳ್ತಾ ಇದ್ದಾರೆ. ಖಂಡಿತ ಮಾತಾಡಿದ್ರೆ ನಮ್ಮ ಒಳ್ಳೆಯದೇ ಸರ್. ಸರ್, ಈಗ ನಿಮ್ಮ ಇಷ್ಟು ಈ ಕೋರ್ಟ್ ಕೇಸ್ ಎಂಟ್ರಿ ಆದಾಗಿಂದ ನಿಮ್ದು ಎಷ್ಟು ಖರ್ಚಾಗಿದೆ ಸರ್ ಕೋರ್ಟ್ ಕೇಸು ಅಂತ? ಅದು ಸುಮಾರಾಗಿದೆ ಬಿಡಿ, ಅದನ್ನು ಇವಾಗ ಮೀಡಿಯಾದಲ್ಲಿ ಲೆಕ್ಕ ಹೇಳೋದು ಬೇಡ. ಅದು ಸುಮಾರಾಗಿದೆ, ಸಾಕಷ್ಟು ಆಗಿದೆ. ಬರೀ ಅದೊಂದೇ ಅಲ್ವಲ್ಲ, ಇವಾಗ ಫೈನಾನ್ಸ್ಗೂ ತೊಗೊಂಡಿರ್ತೀವಿ, ಸಿನಿಮಾ ಖರ್ಚಾಗಿರೋ ದುಡ್ಡೆಲ್ಲ ಫೈನಾನ್ಸಿಗೆ ತೊಗೊಂಡಿರ್ತೀವಿ. ಅದು ಬಡ್ಡಿ ಡೈಲಿ ಪ್ರಕಾರ ಹೋಗ್ತಾ ಇರುತ್ತೆ, ಮಂತ್ಲಿ ಪ್ರಕಾರ ಹೋಗ್ತಾ ಇರುತ್ತೆ. ಅದೆಲ್ಲ ತುಂಬ ಒಂದು ತಿಂಗಳು ಡಿಲೇ ಆಯಿತು ಅಂತ ಹೇಳಿದ್ರೆ ನನಗೊಂದು 15 ಲಕ್ಷ ಲಾಸ್ ಆಗುತ್ತೆ. ನೀವು ಬಿಟ್ಟಿರೋ ಇಲ್ಲಿಂದ ಇಲ್ಲಿವರೆಗೆ ಒಂದು ಪೋಸ್ಟ್ ಇರ್ಬೋದು ಅಥವಾ ಬಿಟ್ಟಿರೋ ಎಲ್ಲ ಕಂಟೆಂಟ್ಗಳು ಅದು ದರ್ಶನ ಅವ್ರಿಗೆ ನೇರವಾಗಿ ಕನೆಕ್ಟ್ ಆಗುತ್ತೆ. ಆದರೂ ನೀವು ಒಪ್ಕೋತಿಲ್ಲ, ಇಲ್ಲ ಅದಲ್ಲ ಅಲ್ಲ ಅಂತಲೇ ಹೇಳ್ತಿದ್ದೀನಿ. ಕೊನೆಯ ಡೈಲಾಗ್ ಅವ್ರು ಹೇಳ್ದಂಗೆ ದಾಸ್ ಅನ್ನೋದು ಬರುತ್ತೆ, ನಿಮ್ಮ ಬಾಸ್ ಅನ್ನೋದು ಬರುತ್ತೆ, ಆದರೂ ಯಾಕೆ ಒಪ್ಕೋತಿಲ್ಲ ಅಂತ? ಇಲ್ಲ ಸರ್, ನೀವು ನಿಮ್ಮ ಪ್ರಕಾರ ನಾವು ಒಪ್ಕೊಂಡ್ಬಿಡ್ಬೇಕು ಅದೇ ಅಂತ. ಬಿಟ್ಟಿರೋ ಕಂಟೆಂಟ್ ಅಲ್ಲ ಸರ್, ಈಗ ಅದಿಲ್ಲ ಸರ್. ಈಗ ಏನು ಗೊತ್ತಾ ಸರ್ ರಮೇಶ್ ಸರ್, ಈಗ ನಾವು ಈಗ ಇಲ್ಲೇನು ಮಾತಾಡ್ತೀವಿ, ಈಗ ಮಲ್ಕೊಂಡಾಗ ಅದೇ ಕನ್ಸಲ್ಲಿ ಬರುತ್ತೆ ಅಂತ ನಂಬಿಕೆ, ಆ ರೀತಿ ಅಷ್ಟೇ ಸರ್. ಹಾಂ, ಹಾಂ, ಎಸ್. ಹಾಂ ಮೇಡಮ್, ಈಗ ನಮ್ಮ ವಾದ ಏನಿತ್ತು ಅಂದರೆ, ಫಸ್ಟು ನಾನು ದರ್ಶನ್ ಸರ್ ಮತ್ತು ವಿಜಯಲಕ್ಷ್ಮಿ ಮೇಡಮ್ ಹಾಕಿದ್ದನ್ನು ನಾನು ಒಂದು ಸ್ಮಾಲ್ ಹೇಳ್ತೀನಿ. ಇದು ಬಾಸ್ ಅನ್ನೋದು ಒಂದು ಟ್ರಯಲ್ ಈಗ ನಡೀತಾ ಇದೆ, ರೇಣುಕಾಸ್ವಾಮಿ ಅವರ ಪ್ರಕರಣ. ಆ ಘಟನೆಯಿಂದ ಪ್ರೇರಿತರಾಗಿ ಮಾಡಿದ್ದಾರೆ. ಏನು ಟ್ರಯಲ್ ನಡೀತಾ ಇದ್ರೆ ಆ ವಿಟ್ನೆಸ್ಗಳ ಮೇಲೆಲ್ಲ ಇನ್ಫ್ಲೂಯೆನ್ಸ್ ಆಗುತ್ತೆ, ಆದಾಗ ನಮಗೆ ಅಡ್ವರ್ಸ್ ಆಗುತ್ತೆ, ಜೊತೆಗೆ ನಮ್ಮ ಪರ್ಸ್ನಲ್ ರೈಟ್ಸ್ ಮೇಲೆ ಪ್ರಭಾವ ಬೀರುತ್ತೆ. ಮತ್ತು ಏನು ಸೆನ್ಸಾರ್ ಕೊಟ್ಟಿದ್ದಾರೆ ಸಿನಿಮಾ, ಅದನ್ನು ಬ್ಯಾನ್ ಮಾಡಬೇಕು ಅಂತ ಹೇಳಿ ಅವರು ಹಾಕಿದ್ರು. ನಮ್ಮ ವಾದ ಏನಿತ್ತು ಅಂದರೆ, ಇದು ಒಬ್ಬ ನಿರ್ದೇಶಕನ ಕಾಲ್ಪನಿಕ ಕತೆ. ಭಾರತ ಸಂವಿಧಾನದಲ್ಲಿ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ನಮಗಿದೆ, ಫ್ರೀಡಮ್ ಆಫ್ ಸ್ಪೀಚ್ ಅಂತ ಏನು ಹೇಳ್ತೀವಿ, ಆರ್ಟಿಸ್ಟಿಕ್ ಫ್ರೀಡಮ್ ಆಫ್ ಸ್ಪೀಚ್ ಆರ್ಟಿಕಲ್ 91 ಕ್ಲಾಸ್ ಎ ಪ್ರಕಾರ ಒಬ್ಬ ನಿರ್ದೇಶನಿಗೆ ಅವನ ಕಲ್ಪನೆಯಲ್ಲಿ ಮಾಡುವಂಥ ಕಥೆಗಳನ್ನು ಮಾಡ್ಬೋದು. ಇದು ನಿಜ ಜೀವನ ಅಲ್ಲ, ಘಟನೆ ಅಲ್ಲ. ನಾವು ಸಿನಿಮಾದ ಬಿಗಿನಿಂಗ್ 30 ಸೆಕೆಂಡಲ್ಲೇ ಹೇಳಿದ್ದೀವಿ, ಡಿಸ್ಕ್ಲೈಮರ್ ಹೇಳಿದ್ದೀವಿ, ಇದೊಂದು ಕೇವಲ ಕಾಲ್ಪನಿಕ ಕಥೆ ಅಂತ ಹೇಳಿ. ಸೊ ನಾವು ಯಾವುದೇ ಕಾರಣಕ್ಕೂ ಆ ಘಟನೆ ತಗೊಂಡು ಮಾಡಿಲ್ಲ. ಅವರ ವಾದ ಏನಿತ್ತು ಅಂದರೆ, ಚಾರ್ಜ್ ಶೀಟಲ್ಲಿ ಇರುವ ಅಂಶಗಳನ್ನು ಕೆಲವು ಇಲ್ಲಿ ಉಲ್ಲೇಖ ಮಾಡಿದ್ದಾರೆ, ಅದು ಪಬ್ಲಿಕ್ ಡೊಮಿನಿಯಲ್ಲಿ ಬರೋದಿಲ್ಲ. FIR ಇಸ್ ಎ ಪಬ್ಲಿಕ್ ಡೊಮಿನಿಯಲ್ಲಿ ಬರುತ್ತೆ, ಇದು ಬರೋದಿಲ್ಲ ಅಂತ. ನಮ್ಮ ವಾದ ಏನಿತ್ತು ಅಂದರೆ, ಒಂದು ಸಲ ವಿಷಯ ಸಮಾಜಕ್ಕೆ ಗೊತ್ತಾದಾಗ ಅದು ಪಬ್ಲಿಕ್ ಡೊಮಿನಿಯಲ್ಲಿ ಬರುತ್ತೆ, ಅದು ಪ್ರೈವಸಿಯಲ್ಲಿ ಬರೋದಿಲ್ಲ ಅಂತ ನಮ್ಮ ವಕೀಲರ ವಾದವಾಗಿತ್ತು ಮತ್ತು ನಮ್ಮ ಚಿತ್ರತಂಡದ ವಾದವಾಗಿತ್ತು. ಇದನ್ನೆಲ್ಲ ಪುನಸ್ಕರಿಸಿ
ಅವರು ಹಾಕಿದಂತಹ ಅರ್ಜಿನ ಸೊ ಹೈಕೋರ್ಟ್ ವಜಾ ಮಾಡಿದೆ ಮೇಡಮ್. ತನು ಸರ್, ಇಲ್ಲಿ ಸರ್ ಹೇಳಿ. ಇಷ್ಟು ದಿನ ಲೀಗಲ್ ಆಗಿ ಫೈಟ್ ಮಾಡಿದ್ರಿ, ಎಲ್ಲವೂ ಆಗಿದೆ ಈಗ. ಮತ್ತೆ ನೀವು ಇಷ್ಟು ವರ್ಷಗಳ ಕಾಲ ಸಿನಿಮಾ ಮಾಡ್ಕೊಂಡು ಬಂದಿದ್ದು ಒಂದು ಗೆಲುವು ನೋಡೋದಕ್ಕೆ, ನಿಮ್ಮ ಧ್ವನಿಯಲ್ಲಿ ಅದು ತೊಳಲಾಟ ಇನ್ನೂ ಕೂಡ ಇದೆ. ಅಂದ್ರೆ ಎಲ್ಲವೂ ಕೂಡ ಮುಗಿದು ಬಿಡ್ಲಿ ಬೇಗ ಅಂತ. ಆಗಸ್ಟ್ ಅಲ್ಲಿ ದೊಡ್ಡ ದೊಡ್ಡ ಸಿನಿಮಾಗಳು ಲೈನ್ ಅಪ್ ಅಲ್ಲಿ ಇದೆ, ನಿಮಗೂ ಗೊತ್ತಿದೆ. ಆ ಸೈಕಲಾಜಿಕಲ್ ಸ್ಟ್ರೆಸ್ ಹೇಗಿದೆ ಅಂತ ಇಲ್ಲ? ಇಲ್ಲ, ಅದು ಸ್ಟ್ರೆಸ್ ಏನಿಲ್ಲ. ನಮಗೆ ನಮ್ಮ ಸಿನಿಮಾ ಮೇಲೆ 100% ಕಾನ್ಫಿಡೆನ್ಸ್ ಇದೆ. ನಮಗೆ 10 ಸಿನಿಮಾಗಳ ಮಧ್ಯೆ ನಮ್ಮ ಸಿನಿಮಾ ಬಂದ್ರೂ ಗೆದ್ದೇ ಗೆಲ್ತೀವಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆ. ನಮ್ಮ ಸಿನಿಮಾಗಳ ಮಧ್ಯೆ ನಾವು ಬರಲ್ಲ, ಅಂದರೆ ನಮ್ಮ ಕನ್ನಡ ಭಾಷೆ ಸಿನಿಮಾಗಳ ಮಧ್ಯೆ ನಾವು ಬರಲ್ಲ, ದೊಡ್ಡ ದೊಡ್ಡ ಸಿನಿಮಾಗಳ ಮಧ್ಯೆ. ಹಂಗಂತ ನಾವು ಬರ್ದಂಗೂ ಇರೋದಕ್ಕಾಗಲ್ಲ. ಸೊ ಆಗಸ್ಟಲ್ಲಿ ದೊಡ್ಡ ಸಿನಿಮಾ ಬರ್ತಾ ಇದೆ, ಸಣ್ಣ ಸಿನಿಮಾ ಬರ್ತಾ ಇದೆ, ಅದೆಲ್ಲ ನೋಡ್ಕೊಂಡು ಕೂತ್ಕೊಳ್ಳಲ್ಲ ಸರ್. ಒಳ್ಳೆ ರೈಟ್ ಟೈಮ್ ನೋಡಿಕೊಂಡು ಬಂದ್ಬಿಡ್ತೀವಿ. ನಾವು ಆ್ಯಕ್ಚುಲಿ ನಾವು ಪ್ಲ್ಯಾನ್ ಪ್ರಕಾರ ಕೋರ್ಟ್ ಕೇಸ್ ಏನಾದರೂ ಮಂಗಳವಾರ ಅಥವಾ ಬುಧವಾರ ಏನಾದರೂ ಆಗಿದರೆ ಈ ಫ್ರೈಡೇ ಬಂದ್ಬಿಡ್ತಾ ಇದ್ವಿ. ನಾವು 100% ಬರ್ತಾ ಇದ್ವಿ. ನಾವು ರೆಡಿ ಇದ್ದೀವಿ ಎಲ್ಲದಕ್ಕೂ. ನಾ ಅದೇ ಹೇಳ್ದಲ್ಲ, ಇದು ಮತ್ತೆ ಇನ್ನು ಜಂಜಾಟ ಬೇಡ. ಇದು ಆಲ್ರೆಡಿ ಎಳ್ಕೊಂಡು ಬಂದ್ಬಿಟ್ವಿ. ಆಲ್ರೆಡಿ 4 ತಿಂಗಳಾಯಿತು. 4 ತಿಂಗಳಿಂದ ಬರೀ ಕೋರ್ಟು ಕೇಸು ಅಂತ ಓಡಾಡಿ ನಮಗೂ ಬೇಜಾರಾಗಿದೆ. ಇವಾಗ ಏನಂತ ಹೇಳಿದ್ರೆ, ಅವರು ಇವಾಗ ಬೇಕು ಅಂತ ಯಾರು ಮಾಡಲ್ಲ ಸರ್. ಗೊತ್ತಿಲ್ಲದೇನೋ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅವರು ಹಾಕ್ಬಿಟ್ಟಿದ್ದಾರೆ. ಕೂತ್ಕೊಂಡು ಇದನ್ನು ಸಾಲ್ವ್ ಮಾಡ್ಕೊಳ್ಳೋಣ ಅಷ್ಟೇ. ಮತ್ತೆ ಫರ್ದರ್ ಏನು ಹೋಗೋದು ಬೇಡ. ಅವರು ದೊಡ್ಡ ಮಟ್ಟಕ್ಕೆ ಸಾಧನೆ ಮಾಡಿದ್ದಾರೆ ದರ್ಶನ್ ಸರ್ ಅವರು. ಏನೋ ಅಂತ ಸಣ್ಣ ಮಿಸ್ಟೇಕ್ ಆಗಿದೆ, ಅದೆಲ್ಲ ಕೋರ್ಟ್ ನೋಡ್ಕೊಳ್ಳುತ್ತೆ. ಇವಾಗ ನಮ್ಮ ಸಿನಿಮಾಗೆ ಸಂಬಂಧಪಟ್ಟಿದ್ದು ಏನಿದೆ ಅದನ್ನು ಕೂತು ಮಾತಾಡಿ ಪರಿಹಾರ ಮಾಡ್ಕೊಳ್ಳೋಣ. ನಾನು ಬೇರೆ ಮೂಲಕ ಇಷ್ಟು ದಿವಸ ಮಾತಾಡಿಲ್ಲ, ಬೇರೆ ಮೂಲಕ ಟ್ರೈ ಮಾಡಿಲ್ಲ ಅಂತ ಏನಲ್ಲ. ತುಂಬ ಸರ್ತಿ ಟ್ರೈ ಮಾಡಿದ್ದೆ, ಆದರೆ ನನಗೆ ರೈಟ್ ಕಾಂಟ್ಯಾಕ್ಟ್ ಸಿಕ್ಕಿರಲಿಲ್ಲ. ಅಲ್ಲ, ಇವಾಗ ಇದಕ್ಕೆ ಬರೋಣ ಸರ್, ಈ ಟಾಪಿಕ್ಗೆ ಬರೋಣ. ಕ್ಲೋಸ್ ಮಾಡೋಣ ಈ ಟಾಪಿಕ್. ಇದನ್ನ ಡ್ರ್ಯಾಗ್ ಮಾಡೋದು ಬೇಡ ಸರ್. ಇಷ್ಟು ಸಿನಿಮಾ ಮಾಡಿದ್ರಿ, ತುಂಬ ಪಾಠ ಕಲಿಸ್ತಾ ಈ ಸಿನಿಮಾ. ಪ್ರತಿ ಸಿನಿಮಾನ ಪಾಠನೇ ಅಲ್ವಾ ಸರ್? ಒಂದೊಂದು ಸ್ಕೂಲಲ್ಲಿ, ಇವಾಗ ಸ್ಕೂಲಲ್ಲಿ ಓದ್ತಾ ಇರಬೇಕಾದ್ರೆ 1ನೇ ಕ್ಲಾಸಲ್ಲಿ ಒಂದು ಪಾಠ ಕಲಿತೀವಿ, 2ನೇ ಕ್ಲಾಸಲ್ಲಿ ಬೇರೆ ಕಲಿತೀವಿ. ಹಾಗೆ ಆಬ್ವಿಯಸ್ಲಿ ಲೈಫೇ ಇರ್ತೀವಿ. ಸಿನಿಮಾಗೆ ಬಂದಾದ್ಮೇಲೆ ಒಂದೊಂದು ವರ್ಷ ಒಂದೊಂದು ಸಿನಿಮಾ, ಎವ್ರಿ ಸೋತ್ರೆ ಒಳ್ಳೆ ಕಾಸ್ಟ್ಲಿ ಪಾಠ ಅಂತಲೇ ಅರ್ಥ. ಮುಂದಿನ ಗೆಲುವಿಗೆ ಇಲ್ಲಿ ಫೇಲ್ ಆಗೋಗ್ಬಿಟ್ಟಿದೆಯಾ, ಮುಂದಕ್ಕೆ ಏನು ಮಾಡಬೇಕು, ಆ ಫೇಲ್ನ ಕರೆಕ್ಟ್ ಮಾಡ್ಕೊಂಡು ಮುಂದೆ ಹೋಗೋದೇ ಪಾಠ ಸಿನಿಮಾ. ಈಗ ಆಕ್ಚುಲಿ ನಾವು ಇಷ್ಟು ಸಂದರ್ಭದಲ್ಲಿ ಅಂದ್ರೆ ನಿರ್ದೇಶಕರು ಮತ್ತೆ ನಟರು ಮಾತಾಡಬೇಕು, ಅಂದ್ರೆ ತಂಡದ ಭಾಗ ಆಗಿ ನಿಮ್ಗೆ ಯಾವ ರೀತಿ ಆತಂಕ ಇದೆಯಾ? ಒಂದು ಸಿನಿಮಾದ ಒಂದಿಷ್ಟು ಕನಸುಗಳಿರುತ್ತೆ, ನಿರೀಕ್ಷೆಗಳಿರುತ್ತೆ. ಈ ತಂಡದ ಭಾಗ ಆಗಿ ಏನು ಅನ್ಸುತ್ತೆ? ಇಲ್ಲ, ನಾವು ತನುಷ್ ಅವರು ಸುಮಾರು 4 ಸಿನಿಮಾಗಳಿಂದ ಜೊತೆನಲ್ಲಿ ಕೆಲಸ ಮಾಡ್ಕೊಂಡು ಬರ್ತಿದ್ದೀವಿ. ಲವ ಸರ್ ಜೊತೆನಲ್ಲೂ ಅಷ್ಟೇ 3ನೇ ಸಿನಿಮಾ ಮಾಡ್ಕೊಂಡು ಬರ್ತಾ ಇರೋದು. ಅವ್ರ ಜೊತೆಯಲ್ಲಿ ಒಂದು ಬಾಂಧವ್ಯದಲ್ಲೇ ಮಾಡ್ಕೊಂಡು ಬರ್ತಾ ಇದ್ದೀವಿ. ನಮ್ಮದು ಅವ್ರದ್ದು ರಂಗಭೂಮಿಯಿಂದ ಒಡನಾಟ, ನಮ್ಮದು ತನುಷ್ ಅವ್ರದ್ದು. ಇದು ಈ ರೀತಿ ಒಂದು ಪ್ರಕ್ರಿಯೆಗೆ ತಿರ್ಕೊಳ್ಳುತ್ತೆ ಅಂತ ನಮಗೂ ಗೊತ್ತಿರಲಿಲ್ಲ ಶುರುವಿನಲ್ಲಿ ನಾವು ಮಾಡಿದಾಗ. ಬಟ್ ಏನೇ ಆದರೂ ಅಲ್ಟಿಮೇಟಾಗಿ ಸಿನಿಮಾ ಗೆಲ್ಲೇಬೇಕು, ಸಿನಿಮಾದ ಆಶಯ ಗೆಲ್ಲಬೇಕು ಅನ್ನೋದೇ ನಮ್ಮ ಉದ್ದೇಶ. ಕಲಾವಿದರಾಗಿ ನಾವು ಅವ್ರಿಗೆ ಯಾವಾಗಲೂ ಬೆನ್ನೆಲುಬಾಗಿ ನಿಂತ್ಕೋತೀವಿ. ಯಾಕಂದರೆ ಅವರು ನಮ್ಮನ್ನು ನಂಬಿ ಒಂದು ಪಾತ್ರವನ್ನು ಕೊಟ್ಟು, ಆ ಪಾತ್ರಕ್ಕೆ ತೂಕವನ್ನು ಕೊಟ್ಟು ಒಂದು ಪ್ರೊಡಕ್ಷನ್ ಒಳಗಡೆ ನಮ್ಮನ್ನು ಇನ್ವಾಲ್ವ್ ಮಾಡ್ಕೊಂಡಿದ್ದಾರೆ ಅನ್ನೋದೇ ನಮಗೆ ಒಂದು ಇದು. ಸೊ ಹಾಗಾಗಿ ನಾವು ಪ್ರತಿಕ್ಷಣ ಅವರ ಜೊತೆಯಲ್ಲಿ ಇರ್ತೀವಿ. ಕೆಲವೊಂದು ಕಡೆ ಬರಬೇಕಾದ್ರೆ ನಮಗೂ ಈ ರೀತಿ ಆದಾಗ ಅನಿಸುತ್ತೆ, ಎಲ್ಲೋ ಒಂದು ಕಡೆ ಭಯ ಆಗ್ಬೋದು ಅಂತ. ಬಟ್ ನಾವು ಕಲಾವಿದರಾಗಿ ಒಂದು ಪಾತ್ರವನ್ನು ನಿಭಾಯಿಸಿದ್ದೀವಿ ಅಷ್ಟೇ ಅನ್ನೋದೇ ನಮ್ಮ ಇದು ಸರ್. ಹೌದೌದು ಎಸ್ ಸರ್ ಹೌದೌದು ಎಸ್ ಹೌದೌದು ಅಲ್ಲ ಸರ್, ಕನ್ನಡದವರಲ್ಲ, ಬೇರೆ ಸ್ಟೇಟ್ ಅವರು ಸರ್. ಹೌದು. ಅಲ್ಲ ಸರ್, ಈಗ ಯಾರಿಗೂ ಹಿಂಗೆ ಮುಂದೆ ಆಗುತ್ತೆ ಅನ್ನೋದನ್ನು ಫ್ಯೂಚರ್ ಯಾರಿಗೂ ಗೊತ್ತಿರೋದಿಲ್ಲ. ಆಗೋದೆಲ್ಲ ಒಳ್ಳೆಯದಕ್ಕೆ ಅನ್ನೋ ಒಂದು ನಂಬಿಕೆ ಮತ್ತು ಭರವಸೆ ಇದೆ ಸರ್. ಯಾರಿಗೆ ಸರ್?
ಸರ್ ನಾನು ಡೇ ಒನ್ನಿಂದ ಹೇಳ್ಕೊಂಬಂದಿದ್ದೀನಿ ಸರ್. ನಾವೊಬ್ಬ ಕನ್ನಡ ಚಿತ್ರರಂಗದಲ್ಲಿ ಇದ್ಕೊಂಡು ನಮ್ಮ ಚಿತ್ರರಂಗದವರಿಗೆ ಯಾವುದೇ ಅಗೌರವ ತರುವ ವಿಷಯಗಳನ್ನು ಪ್ರಸ್ತಾಪನೂ ಮಾಡೋದಿಲ್ಲ, ಚಿತ್ರನೂ ಕಳಿಸೋದಿಲ್ಲ ಅಂತ ನಾವು ಆಗಲೂ ಹೇಳಿದ್ದೀನಿ, ಈಗಲೂ ಹೇಳ್ತಾ ಇದ್ದೀವಿ ಸರ್. ಲವ ಸರ್, ನೀವು ಪ್ರಾಮಾಣಿಕವಾಗಿ ಹೇಳಿ, ಹೇಳಿ. ಸಿನಿಮಾ ರಿಲೀಸ್ ಆಗಿ ಈಗ ಆಡಿಯನ್ಸ್ ಬಂದು ನೋಡ್ತಾರೆ, ನೋಡಾದ್ಮೇಲೂ ಈ ಒಪಿನಿಯನ್ ಎಲ್ಲ ಚೇಂಜ್ ಆಗುತ್ತಾ? ಈಗಿರೋ ಒಪಿನಿಯನ್ ಸರ್ ಇದು ನಾನು ಮಾಡ್ತೀನಿ. ಏನಕ್ಕೆ ಅಂದರೆ ಇವಾಗ ನೀವು ಈ ಸಿನಿಮಾ ನೋಡ್ತೀರಾ, ಇವಾಗ ಇವ್ರಿಗೆ ಸರ್ಗೆ ಟ್ರೈಲರ್ ನೋಡ್ಬಿಟ್ಟು ಬೇರೆ ಏನೋ ಅನಿಸ್ತು, ನಿಮಗೇನೋ ಬೇರೆ ಅನಿಸ್ತು, ಅವ್ರಿಗೇನೋ ಬೇರೆ ಅನಿಸ್ತು. ಅದು ಇಂಡಿವಿಜುವಲ್ ಒಪಿನಿಯನ್ ಸರ್. ನಿಮ್ಗೇನು ಅನಿಸುತ್ತೆ, ನನಗೇನು ಅನಿಸುತ್ತೆ, ಅವ್ರಿಗೇನು ಅನಿಸುತ್ತೆ ಅಲ್ಲ ಸರ್. ನಿಮ್ಮ ಮನಸ್ಸಲ್ಲಿ ಏನಿದೆ ನಿಮ್ಗೆ ಅದು ಕನೆಕ್ಟ್ ಆಗುತ್ತೆ, ಅದು ಸಿನಿಮಾ. ನೀವು ಅಲ್ಲಿ ಕ್ಯಾರೆಕ್ಟರ್ ಒಳಗಡೆ ಹೋಗ್ಬಿಟ್ರೆ ನೀವು ಹೀರೋ ಕ್ಯಾರೆಕ್ಟರ್ ಒಳಗಡೆ ಹೋದ್ರೆ ಹೀರೋ ಆಗ್ತೀರಾ, ಅಥವಾ ಬೇರೆ ಇನ್ನೊಬ್ರು ಕ್ಯಾರೆಕ್ಟರ್ ಒಳಗಡೆ ಹೋದ್ರೆ ಇನ್ನೊಬ್ರು ಕ್ಯಾರೆಕ್ಟರ್ ಆಗ್ತೀರಾ. ಆ ಥರ ಇದೆ ಸರ್. ಸಿನಿಮಾ ಕನೆಕ್ಟ್ ಆಗ್ತಾ ಹೋಗುತ್ತೆ ಅಷ್ಟೇ. ನೀವು ಏನು ಕನೆಕ್ಟ್ ಮಾಡ್ಕೋತೀರ ಅದು ಕನೆಕ್ಟ್ ಆಗುತ್ತೆ. ಆ ಥರ ಆಗಲ್ಲ ಬಿಡಿ ಸರ್, ಆ ಥರ ಆಗೋದಿಲ್ಲ. ಈಗ ಅಲ್ಲೇ ಒಂದ್ಸಲ ಹಿಂದೆ ಯಾರೋ ನಮ್ಮ TV9 ಮಂಗಳಾ ಮೇಡಮ್ ಏನೋ ಕೇಳಿದ್ರು, ಎಸ್ ಅಂದಿದೆ, ಅದನ್ನು ತೊಗೊಂಡೋಗಿ ಅದು ಅಲ್ಲಿ ಡೈರೆಕ್ಟ್ರು ಒಪ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಹಾಕೊಂಡು ಚೆನ್ನಾಗಿ ರುಬ್ಬಿದ್ರು. ನನಗೇನಿಲ್ಲ, ನಾನೇ ಏನು ಕಟ್ಟಲ್ಲಿ ನಿಮ್ಮ ಥರ ಕೇಳ್ತಾಯಿದ್ರು, ಎಸ್ ಮೇಡಮ್ ಹೇಳಿ ಮೇಡಮ್ ಅಂದೆ. ಇವರು ಡೈರೆಕ್ಟ್ರು ಒಪ್ಕೊಂಡಿದ್ದಾರೆ ಟ್ರೂ ಇವೆಂಟ್ಸ್ ಅಂತ, ಅದೇ ಪ್ರಕರಣ ಮಾಡಿದ್ದೀನಿ ಅಂತ ಅದ್ರ ಮೇಲೆ 2 ಅವರ್ ಆರ್ಗ್ಯುಮೆಂಟ್ಸ್ ಆಯಿತು. ಕಲ್ಪನೆ ಸರ್ ಅಷ್ಟೇ. ಸಿನಿಮಾ ಅನ್ನೋದೊಂದು ಫಿಕ್ಷನಲ್ ಸ್ಟೋರಿ, ಹಾಗಾಗಿ ಇದು ಫಿಕ್ಷನಲ್ ಮಾಡಿದ್ದೀವಿ ಸರ್, ನಾಟ್ ರಿಯಲ್ ಇನ್ಸಿಡೆಂಟ್ ಸರ್. ಇದು ಒಂದು ಕಲ್ಪನೆ ಸರ್, ಕಂಪ್ಲೀಟ್ಲಿ ಫಿಕ್ಷನಲ್ ಸ್ಟೋರಿ. ರಿಲೀಸ್ ಆದಮೇಲೆ ಅದನ್ನ ಮಾತಾಡೋಣಲ್ಲ. ಏನು ಹೇಳ್ತೀವಿ ಸರ್, ಹೇಳಿ, ನೀವು ಹೇಳಿ. ಏನಂತ ಸರ್? ಅದೇ ಇಮ್ಯಾಜಿನೇಷನ್ ಅಂತ ಹೇಳ್ತೀವಿ. ಥ್ಯಾಂಕ್ ಯು ಸರ್, ಎಲ್ಲರೂ ಬಂದಿದ್ದಕ್ಕೆ. ಥ್ಯಾಂಕ್ ಯು ಸೊ ಮಚ್ ಸರ್. ಟ್ರೈಲರ್ ಅನಿಸ್ತಾ? ಹಾಂ ಸರ್ ಹೇಳಿ ಸರ್, ಹೇಳಿ. ಇದು ಅಂದ್ರೆ ಸೆಲೆಬ್ರಿಟಿ ಫ್ಯಾನ್ಸು ಇದೆಲ್ಲ ವಿಷಯಸ್ ಓಕೆ. ಇಲ್ಲಿ ಮೇನ್ ಕೋರ್ ಪಾಯಿಂಟ್ ಅಂದ್ರೆ ಆ ಕ್ರೈಮೇ ಕೋರ್ ಪಾಯಿಂಟ್ ಆಗಿದೆ ಅಷ್ಟೇ. ಇನ್ ಪರ್ಸ್ಪೆಕ್ಟಿವ್ ಆಫ್ ಅಂದ್ರೆ ನೋಡೋಬರ್ಗೆ ಸೆಲೆಬ್ರಿಟಿ ಹೀರೋ ಫ್ಯಾನ್ಸ್ ಅದನ್ನ ಎಲ್ಲ ಆ ಕ್ರೈಮೇ ಮೇನ್ ಕೋರ್ ಪಾಯಿಂಟ್ ಆಗಿದೆ. ಅಂದ್ರೆ ಸ್ಟೋರಿ ಒಂದು ಕ್ರೈಮಲ್ಲಿ ನಡೆಯುವಂಥ ಒಂದು ಸ್ಟೋರಿ, ಅದು ಯಾವ ಕ್ರೈಮ್ ಅಂತ ಸಿನಿಮಾದಲ್ಲಿ ನೋಡಿ ಹೇಳ್ಕೊಬೇಕು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಈ ಸಿನಿಮಾದಲ್ಲಿ ನಾನು ಒಂದು ಪ್ರಮುಖ ಪಾತ್ರ ಮಾಡಿದ್ದೀನಿ. ಸಿನಿಮಾದಲ್ಲಿ ತನುಷ್ ಅವ್ರ ಆ್ಯಕ್ಟಿಂಗ್ ಆಗಿರ್ಬೋದು, ಡೈರೆಕ್ಟರ್ ಸರ್ ಲವ ಆಗಿರ್ಬೋದು, ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ನನಗೆ ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ದಕ್ಕೆ ಲವ ಸರ್ಗೆ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಸಿನಿಮಾ ಎಷ್ಟೊಂದು ಅಡಚಣೆ ಆದರೂ ತುಂಬ ಧೈರ್ಯದಿಂದ ಮುನ್ನುಗ್ಗಿದ್ದಾರೆ. ತನುಷ್ ಅವ್ರಿಗೆ ರಿಯಲಿ ಹ್ಯಾಟ್ಸ್ ಆಫ್. ಆದಷ್ಟು ಬೇಗ ಸಿನಿಮಾ ಕೂಡ ರಿಲೀಸ್ ಮಾಡ್ತೀವಿ, ಎಲ್ಲರೂ ಸಪೋರ್ಟ್ ಹೀಗೆ ಇರಲಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ ಸರ್. ನಂದು ಸೆಕೆಂಡ್ ಲೀಡಾಗಿ ಮಾಡಿದ್ದೀನಿ. ಸೆಕೆಂಡ್ ಲೀಡಾಗಿ ಒಂದು ಪ್ರಮುಖ ಪಾತ್ರ ಮಾಡಿದ್ದೀನಿ ಸರ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಲಕ್ಷ್ಮಣ್ ಪೂಜಾರಿ, ಮೂಲತಃ ರಂಗಭೂಮಿ ಕಲಾವಿದ. ಆಡಿಷನ್ ಕೊಟ್ಟೆ, ಸೊ ಡೈರೆಕ್ಟ್ರು ಒಂದು ಪುಟ್ಟ ಪಾತ್ರ ಕೊಟ್ಟಿದ್ದಾರೆ. ಸಿನಿಮಾ ನೋಡೋದಕ್ಕೆ ನಾನು ಕಾಯ್ತಾ ಇದ್ದೀನಿ. ಸೊ ನಿಮ್ಮೆಲ್ಲ ಸಪೋರ್ಟ್ ಬೇಕು, ಮೀಡಿಯಾದವ್ರದ್ದು ಸಪೋರ್ಟ್ ಇರುತ್ತೆ ಅಂತ ನಾನು ಭಾವಿಸ್ತೀನಿ. ಥ್ಯಾಂಕ್ ಯು. ಅಲ್ಲ ಬಟ್ ಅಲ್ಲಿ 2 ದಿನ ಮಾಡ್ತೀನಿ, ಅವ್ರು ಬಿಟ್ಟು ಹೋಗ್ತೀನಿ ಅಲ್ಲಿ. ಎಲ್ಲರಿಗೂ ನಮಸ್ಕಾರ. ಆಗಮಿಸಿರ್ತಕ್ಕಂಥ ಮಾಧ್ಯಮ ಮಿತ್ರರಿಗೆ, ಪತ್ರಿಕಾ ಮಾಧ್ಯಮದವರಿಗೆ, ಡಿಜಿಟಲ್ ಮಾಧ್ಯಮದವ್ರಿಗೆ ಎಲ್ಲರಿಗೂ ನಾವು ಫೋರ್ಸ್ ಮಾಡೋಕ್ಕೆ ಹೋಗಲ್ಲ ಯಾರನ್ನೂ ಜಾಸ್ತಿ. ಖಂಡಿತ ಹಾಕೊಂಬನ್ನಿ ಸರ್. ನಿಮ್ಮ ಮಂದಿರದಲ್ಲಿ ಸರ್ ಸಿನಿಮಾನೇ ಮಾಡಿದ್ದೀವಂತೆ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಮೇಲೆ ನಂಬಿಕೆ ಇದೆ, ಯಾರು ಇದ್ರಲ್ಲ ಸರ್. ಕಾನೂನು ಅನ್ನೋದು ಸ್ಟ್ರಾಂಗ್ ಆಗಿದೆ ಸರ್. ಇವತ್ತು ಇಲ್ಲಿ ಕುಂತ್ಕೊಂಡು ಇಷ್ಟು ಧೈರ್ಯವಾಗಿ ಮಾಡ್ತಿದ್ವಿ, ಯಾವ ಪ್ರೊಡಕ್ಷನ್ ತಗೊಳ್ದಲ್ಲೇ ಏನು ಇಲ್ದಲ್ಲೇ ಅಂದರೆ ಅದು ನೀವು ಮತ್ತು ಪೊಲೀಸ್ ವ್ಯವಸ್ಥೆ ತುಂಬ
ಹೌದು ಸರ್ ಅಲ್ಲಲ್ಲ ಒಂದು ಗ್ರಾಮೀಣ ಭಾಷೆ ಏನು ಮಾಡೋಕ್ಕಾಗುತ್ತೆ ಸರ್.